ಫೋನ್ ಇಷ್ಟೊಂದು ಬಡ್ಕೋತಾ ಇದೆ, ಯಾರು ಎತ್ಕೋತಾ ಇಲ್ವಲ್ಲ, ಯಾಕೆ? ಏನು ಈ ಮನೇಲಿ ನಾನು ಹಚ್ಕೊಂಡ್ರು ನೀನು ಹಚ್ಕೊಂಡ್ರು ಯಾರು ಇಲ್ಲಿ ನಮ್ಮನ್ನು ಕೇಳೋರೇ ಇಲ್ಲ. ಏನ್ ಮಾಡೋದು, ನಮ್ಗದು ತಪ್ಪಲ್ವಲ್ಲ. ಈ ಕಡೆ ವೆಂಕಟರಾವ್ ಸ್ಪೀಕಿಂಗು, ಆ ಕಡೆ ಯಾರು ಸ್ಪೀಕಿಂಗು? ಮಾವ, ನಾನು ಆದ್ಯ. ಅಮ್ಮ ಆದ್ಯ, ಯಾಕಮ್ಮ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ಯಾ? ಅರ್ಜೆಂಟ್ ಆಗಿ ದೊಡ್ಡಮ್ಮನ ಹತ್ರ ಮಾತಾಡ್ಬೇಕು ಮಾವ, ದಯವಿಟ್ಟು ಫೋನ್ ಕೊಡಿ. ದೊಡ್ಡಮ್ಮನ? ತಂಗಿಯಮ್ಮನ? ತಂಗಿಯಮ್ಮಗ್ ಫೋನ್ ಕೊಡ್ಬೇಕಾ? ಯಾಕಮ್ಮ? ಅದನ್ನೆಲ್ಲ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ, ಮೊದ್ಲು ನೀವ್ ದೊಡ್ಡಮ್ಮನಿಗೆ ಫೋನ್ ಕೊಡಿ. ಸರಿ ಸರಿ ಕೊಡ್ತೀನಿ ಇರು. ಎಲ್ಲಿದಲ್ಲಪ್ಪ ಹೇಳು. ಅಮ್ಮ, ತಂಗಿಯಮ್ಮ, ತಂಗಿಯಮ್ಮ, ಏನು? ನಿನ್ಗೆ ಫೋನು, ಬರ್ತೀನಿ ಇರು. ಅದಿಲ್ಲ ಏನಿದ್ದಾಳೆ, ನಿನ್ನ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ಹೌದಮ್ಮ, ನನ್ನ ಹತ್ರನ? ಹಲೋ ಆದ್ಯ. ದೊಡ್ಡಮ್ಮ, ನೀವು ಆದಷ್ಟು ಬೇಗ ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಬನ್ನಿ. ಮದ್ವೆನ್ ಹೇಗ್ ನಿಲ್ಲಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡೋದನ್ ಬಿಟ್ಟು ಆ ಕೆಲಸ ಮಾಡ್ದೇನೆ ನನ್ನನ್ ಯಾಕೆ ದೇವಸ್ಥಾನಕ್ಕೆ ಕರೀತಿದ್ಯಾ? ಅಯ್ಯೋ ದೊಡ್ಡಮ್ಮ, ಆ ಮದ್ವೆ ಬಗ್ಗೆನೆ ನಾನ್ ಮಾತಾಡ್ತಾ ಇರೋದು. 1 ಸೆಕೆಂಡು ತಡ ಮಾಡ್ತೇನೆ, ದಯವಿಟ್ಟು ಬೇಗ ಹೊರಟ್ ಬನ್ನಿ. ಸರಿ ಸರಿ ಬರ್ತೀನಿ. ಏನೇ ತಂಗಿಯಮ್ಮ, ಏನ್ ಹೇಳಿದ್ಲು? ಅಷ್ಟಕ್ಕೂ ಏನ್ ನಡೀತಾ ಇದೆಯಮ್ಮ? ಅಯ್ಯೋ, ನನಗೂ ಏನು ಅರ್ಥ ಆಗ್ತಾ ಇಲ್ಲ ಅಣ್ಣ. ನಾನು ಹೋಗ್ಬಿಟ್ಟು ಬಂದು ಹೇಳ. ಸರಿ ಅಮ್ಮ, ಜಾಗ್ರತೆಗೆ ಹೋಗ್ಬಿಟ್ ಬಾ. ಹಾ.